ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಮಿಡ್ ಟರ್ಮ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕನ್ನು ನಾನು ನಿಮಗೆ ಹೇಳ್ಕೊಗ್ತಾ ಇದ್ದೀನಿ. 3 ಈಸಿ ಸ್ಟೆಪ್ಸ್ ಇದೆ. ಓಕೆ, ಇದನ್ನು ನೀವು ರೆಫರ್ ಮಾಡಿ ಫೋಕಸ್ ಮಾಡಿದರೆ ಈಸಿಲಿ ಸ್ಕೋರ್ ಮಾಡ್ತೀರಾ. 3 ವಿಷಯಗಳು ಆಲ್ರೆಡಿ ಗೊತ್ತಿರುವಂಥದ್ದೇ, ಬಟ್ ಅದನ್ನು ಇಗ್ನೋರ್ ಮಾಡ್ತೀರಾ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕು ಅಂತಂದರೆ, ಮೊದಲು ನೀವು ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸಿಲೆಬಸ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಇದೇನು ಹೇಳ್ತಾ ಇದ್ದೀನಿ, ಮಿಡ್ ಟರ್ಮ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನಿಮಗೆ ಮೊದಲು ಏನಪ್ಪ ಅಂದರೆ, ಆ್ಯಸ್ ಪರ್ ದ ಕರ್ನಾಟಕ PU ಬೋರ್ಡ್ ಅವ್ರು ಕ್ವಶನ್ ಪೇಪರ್ ಕಳಿಸ್ತಾರೆ. ಅವ್ರು ಕ್ವಶನ್ ಪೇಪರ್ ಏನು ತೆಗಿತಾರೋ ಅದು ಏನು ಸೆಟ್ ಮಾಡ್ತಾರೋ ಅದು ಅವ್ರು ಬಿಟ್ಟಿರುವಂಥ ಸಿಲೆಬಸ್ ಆಧಾರದ ಮೇಲೆ ಇರುತ್ತೆ. ಅದರಲ್ಲಿ ರೂಲ್ಸ್ ಇರುತ್ತೆ. ಮೊದಲನೇ ಚಾಪ್ಟ್ರಲ್ಲಿ ಏನು ಸ್ಟಡಿ ಮಾಡಬೇಕು, ಏನು ಮಾಡಬಾರ್ದು, ಮಿಡ್ ಟರ್ಮ್ಗೆ ಮಾತ್ರ, ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆಲ್ಲ ಸ್ಟಡಿ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಮೊದಲನೇ ಚಾಪ್ಟರ್ ಫಿಸಿಕ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಅಲ್ಲಿ ಸ್ಪಿಯರ್ ರಿಲೇಟೆಡ್ ಏನೋ ಗಾಸಸ್ ಅಪ್ಲಿಕೇಶನ್ ಇದೆ, ಅದನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನಿಮಗೆ ಗೊತ್ತಾದರೆ ಕೆಲವು ಸ್ಕಿಪ್ ಮಾಡಿ ನೀವು ಉಳಿದು ಏನು ಕೊಟ್ಟಿದ್ದಾರೋ ಅದರ ಮೇಲೆ ಫೋಕಸ್ ಮಾಡಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಇನ್ನು ಮ್ಯಾಥಮೆಟಿಕ್ಸ್ ಮೇಲೆ ಹೇಳಬೇಕು ಅಂತಂದರೆ 1.1 ಮತ್ತು 1.2 ಮಾತ್ರ ಇದೆ. ಅಂದರೆ 1 and 2 ಫಂಕ್ಷನ್ ಮತ್ತು ಈ ಒಂದು ಈಕ್ವಲೆನ್ಸ್ ರಿಲೇಷನ್ಗೆ ಸಂಬಂಧಪಟ್ಟಾಗಿ ಮಾತ್ರ ಇದೆ. ಬೈನರಿ ಆಪ್ರೇಷನ್ ಆಗಲಿ ಮತ್ತು ಆಮೇಲೆ ಇನ್ವರ್ಟಿಬಲ್ ಆಗಲಿ ಅದನ್ನು ಓದೋಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಅದ್ರ ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ. ಭಾಳ ಜನ ಗೊತ್ತಿರೋದಿಲ್ಲ, ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಪ್ರೆಸೆಂಟ್ಲಿ ಮಿಡ್ ಟರ್ಮ್ಗೆ ಅದು ಓದೋಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ನಿಮಗೆ ಏನು ಪಾಠ್ಯಕ್ರಮ ಇದೆ, ಈ ಒಂದು ಮಿಡ್ ಟರ್ಮ್ಗೆ ಏನು ಪೋರ್ಷನ್ ಇದೆ ಅನ್ನೋದು ಮೊದಲು ನಿಮಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಮೊದಲನೇ ಸ್ಟೆಪ್ ಇದೆ. ಓಕೆ, ಅದಕ್ಕೆ ಸಂಬಂಧಪಟ್ಟಾಗಿ ಆಲ್ರೆಡಿ PDF ಅವೈಲೇಬಲ್ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ. ಡೌನ್ಲೋಡ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎರಡನೇದು, ಎಲ್ಲರೂ ಭಾಳ ಜನ ಯೂಸಲಿ ವಾಟ್ಸಪ್ ಆಗ್ತಾ ಇದ್ದೀರಾ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ನ ಕಳಿಸಿ ಅಂತ ಕೇಳ್ತಾ ಇದ್ದಾರೆ. ಭಾಳ ಸುಲಭವಾಗಿರುವಂಥ ಮೆಥಡ್ ಏನಪ್ಪ ಅಂತಂದರೆ, ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಬೇಕಂದ್ರೆ 2014ರಿಂದ 2020ರಲ್ಲಿ ಈ ಒಂದು ಏನು ಪರೀಕ್ಷೆ ನಡೆದು ಈ ಒಂದು ಇನ್ ಬಿಟ್ವೀನ್ ಅಂದರೆ ಆ್ಯನ್ಯುವಲ್ ಆಗಲಿ ಅಥವಾ ಸಪ್ಲಿಮೆಂಟ್ರಿ ಆಗಲಿ, ಆ ಒಂದು ಎಲ್ಲ ಕ್ವಶನ್ ಪೇಪರ್ ದಯವಿಟ್ಟು ಎಲ್ಲರೂ ಅದು ಆಲ್ರೆಡಿ ನೀವು ನಿಮ್ಮ ಹತ್ರ ಇರಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಚಾಪ್ಟರ್ನಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಅಥವಾ 5 ಮಾರ್ಕ್ಸಲ್ಲಿ ಏನೆಲ್ಲ ಕೇಳಿದಾರೆ ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅಥವಾ ಆಲ್ರೆಡಿ ಮಾರ್ಕೆಟ್ನಲ್ಲಿ ಅವೈಲೇಬಲ್ಸ್ ಆಗಿರುತ್ತೆ ಹ್ಯಾಂಡ್ ಬುಕ್ ಅಂತ, ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ನಿಮಗೆ ಪ್ರಶ್ನೆ ಬೇಕಾಗತ್ತೆ, ಅದರ ಯೂಸಲಿ ಸೊಲ್ಯೂಷನ್ನ ರೆಫರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಆ ಒಂದು ಪ್ರಶ್ನೆಗಳನ್ನು ನೀವು ಮೊದಲು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಪೆಷಲಿ ಓಲ್ಡ್ ಪೇಪರ್ಸಲ್ಲಿ ಹೇಳ್ತಾ ಇದ್ದೀನಿ, 3 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ಆಗಲಿ ಮ್ಯಾಕ್ಸಿಮಮ್ ರಿಪೀಟ್ ಅಂತೂ ಆಗೇ ಆಗುತ್ತೆ. 2 ಮಾರ್ಕ್ಸ್ನೂ ಸಹ ರಿಪೀಟ್ ಆಗುತ್ತೆ, 1 ಮಾರ್ಕ್ಸ್ನೂ ಸಹ ರಿಪೀಟ್ ಆಗ್ಬೋದು. ಆದರೆ 1 ಮಾರ್ಕ್ಸಲ್ಲಿ ಸ್ವಲ್ಪ ಟ್ರಿಕ್ಕಿ ಇರ್ಬೋದು. ನಿಮಗೆ ಔಟ್ ಆಫ್ ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. 80+ ತೆಗೆದುಕೊಳ್ಳೋದು ಈಸಿ ಇದೆ. 3 ಮಾರ್ಕ್ಸ್ 5 ಮಾರ್ಕ್ಸ್ ಮ್ಯಾಕ್ಸಿಮಮ್ ರಿಪೀಟ್ ಆಗುತ್ತೆ. ಇವನ್ 4 ಮಾರ್ಕ್ಸ್ ರಿಪೀಟ್ ಆಗುತ್ತೆ. ಕೆಲವು ಕಡೆ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಇರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಇದೆ, ಅದು ರಿಪೀಟ್ ಆಗುವಂಥ ಸಾಧ್ಯತೆ ಕಾಮನ್ಲಿ ಇದೆ. ಓಕೆ, ಮತ್ತು ನ್ಯೂಮೆರಿಕಲ್ಸ್ ರಿಪೀಟ್ ಆಗ್ಬೋದು. ಅದು ನ್ಯೂಮೆರಿಕಲ್ಸ್ ಫಿಸಿಕ್ಸ್ ಬಗ್ಗೆ ಹೇಳುವಾಗ ನ್ಯೂಮೆರಿಕಲ್ಸ್ ರಿಪೀಟ್ ಆಗ್ಬೋದು. ಅದು ರಿಲೇಟೆಡ್ ಪ್ರಾಬ್ಲಮ್ಸ್ ದಯವಿಟ್ಟು ಮಾಡ್ಕೊಳ್ಳಿ. ಅಥವಾ ಇನ್ಸೈಟಲ್ಲಿರುವಂಥ ಪ್ರಾಬ್ಲಮ್ಸ್ ರೆಫರ್ ಮಾಡ್ಕೊಳ್ಳಿ. ಅಂದರೆ ಓಲ್ಡ್ ಪೇಪರ್ಸ್ನ ದಯವಿಟ್ಟು ರೆಫರ್ ಮಾಡಿ. ಮೊದಲು ಏನು ಮಾಡಬೇಕಂತಂದರೆ, ಸ್ಟಡಿ ಮಾಡುವಾಗ ಏನು ನಿಮಗೆ ಅದರ ಸಾರಾಂಶ ಗೊತ್ತಾಗಿರುತ್ತೆ ಚಾಪ್ಟ್ರಲ್ಲಿ ಏನಿದೆ ಅಂತ. ನಂತರ ಸ್ಟೆಪ್ ಏನಪ್ಪ ಅಂದರೆ, ಓಲ್ಡ್ ಪೇಪರ್ಸಲ್ಲಿರುವಂಥ ಕ್ವಶನ್ ಒಂದು ಕಡೆ ಬರ್ಕೊಳ್ಳಿ. ಅದನ್ನು ಮೊದಲು ಪರ್ಫೆಕ್ಟಾಗಿ ಆ ಸ್ಟೆಪ್ ಕಂಪ್ಲೀಟ್ ಆದ ನಂತರ ಬೇಕಾದರೆ ಪರೀಕ್ಷೆಯಲ್ಲಿ ಬರದೇ ಇರೋದು ಅಥವಾ ಮಾಡಲ್ ಪೇಪರ್ಸಲ್ಲೇ ಕೇಳಿರೋದು ಅಂತ ನೀವು ನೋಡ್ಕೊಳ್ಬೋದು. ಮಿಡ್ ಟರ್ಮ್ಗೆ ಸಂಬಂಧಪಟ್ಟಾಗಿ ಮಾಡಲ್ ಪೇಪರ್ ಬಿಟ್ಟಿಲ್ಲ, ಓಲ್ಡ್ ಏನು ಮಾಡಲ್ ಪೇಪರ್ಸ್ ಇದೆ ಅದನ್ನು ನೀವು ಬೇಕಾದ್ರೆ ರೆಫರ್ ಮಾಡ್ಕೊಳ್ಳೋ. ಅಂದರೆ ರೆಕಮೆಂಡ್ ಮಾಡ್ತಾ ಇದ್ದೆ ನಿಮಗೆ ಏನಪ್ಪ ಅಂತಂದರೆ, ಓಲ್ಡ್ ಪೇಪರ್ಸ್ ಏನಿದೆ ಅದು ಆ್ಯನ್ಯುವಲ್ ಆಗಿರ್ಬೋದು, ಸಪ್ಲಿಮೆಂಟ್ರಿ ಆಗಿರ್ಬೋದು, ಅಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚಾಪ್ಟರ್ಸ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳು. ಅದ್ರ ತಕ್ಕಾಗಿ ಏನಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಎರಡನೇ ಸ್ಟೆಪ್, ಅಲ್ಲಿಂದ ನಿಮಗೆ ಆಲ್ಮೋಸ್ಟ್ 80 to 90% ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಮೂರನೇ ಸ್ಟೆಪ್ ಏನಪ್ಪ ಅಂತಂದರೆ, ನಿಮ್ಗೆ ಏನು ಸೊಲ್ಯೂಷನ್ ಏನು ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ, ಆ್ಯಸ್ ಪರ್ ದ ಕರ್ನಾಟಕ PU ಬೋರ್ಡ್ ಸ್ಕೀಮ್ ಆಫ್ ಎವ್ಲ್ಯೂಷನ್ ಪ್ರಕಾರ ಪ್ರಾಕ್ಟೀಸ್ ಮಾಡಿ. ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ನಿಮಗೆ ಬೆನಿಫಿಟ್ ಆಗುತ್ತೆ. ಅಥವಾ ನಿಮ್ಮ ಕಾಲೇಜ್ನಲ್ಲಿ ಏನು ಕೊಟ್ಟಿದ್ದಾರೆ ನೋಟ್ಸ್ ಅದನ್ನು ರೆಫರ್ ಮಾಡ್ಕೊಳ್ಳಿ. 2 ಅಥವಾ 3 ಬೇರೆ ಬೇರೆ ನೋಟ್ಸ್ನ ದಯವಿಟ್ಟು ರೆಫರ್ ಮಾಡಬೇಡಿ. ಯಾಕಂದರೆ ಫಿಸಿಕ್ಸ್ ಡೆರಿವೇಷನ್ ಆಗಿರ್ಬೋದು, ಆ ಸಂದರ್ಭದಲ್ಲಿ ಏನಾಗುತ್ತೆ, ಸಿಂಬಲ್ಸ್ ಕೆಲವು ಡಿಫ್ರೆಂಟಲ್ಲಿ ಯೂಸ್ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಒಂದೇ ನೋಟ್ಸ್ ರೆಫರ್ ಮಾಡ್ಕೊಳ್ಳಿ. ಭಾಳಷ್ಟು ನೋಟ್ಸ್ನ ಕಲೆಕ್ಷನ್ ಮಾಡ್ತಾ ಹೋದರೆ ನೀವು ಏನು ಓದಬೇಕಂತ ಗೊತ್ತಾಗೋದಿಲ್ಲ. ಭಾಳಷ್ಟು ನೋಟ್ಸ್ನ ರೆಫರ್ ಸಹ ಮಾಡಬೇಡಿ, ಇಲ್ಲಪ್ಪ ಅಂದರೆ ಡೆರಿವೇಷನಲ್ಲಿ ನೀವು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಕಾಮಲ್ಲಿ ಇರುತ್ತೆ. ಓಕೆ, ಅದಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಒಂದು ಸಿಸ್ಟಮೆಟಿಕ್ ನಿಮ್ಮದೇ ಆದಂಥ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಕಾಲೇಜ್ನಲ್ಲಿ ಕೊಟ್ಟಿರುವಂಥ ನೋಟ್ಸ್ನ ರೆಫರ್ ಮಾಡಿಕೊಂಡು ನಿಮ್ಮದೇ ಆದಂಥ ಒಂದು ನೋಟ್ಸ್ನ ರೆಫರ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಒಂದು ಟಾರ್ಗೆಟ್ ಹಾಕ್ಕೊಳ್ಳಿ. ಆ ಟಾರ್ಗೆಟ್ಗೆ ಅನುಗುಣವಾಗಿ ಚಾಪ್ಟರ್ಸ್ ಅಂದರೆ ಪೋರ್ಷನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ, ನಿಮಗೆ ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಭಾಳಷ್ಟು ಅದರಿಂದ ಬೀಳಬೇಡಿ. ಯಾಕಂತಂದರೆ ಓಲ್ಡ್ ಪೇಪರ್ಸ್ ರೆಫರ್ ಮಾಡಿದ್ರು ಓಕೆ, ಇಲ್ಲಪ್ಪ ಅಂದ್ರೆ ಯಾರಾದರೂ ಪ್ರಿಪೇರ್ ಮಾಡಿದರೆ ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ, ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ, ಈ 3 ಸ್ಟೆಪ್ಸ್ ಏನಿದೆ ಅದನ್ನು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನಿಮಗೆ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಂದರೆ, ಬಿಕಾಸ್ ಆಲ್ರೆಡಿ ನಾನು ಓಲ್ಡ್ ಪೇಪರ್ಸ್ ರೆಫರ್ ಮಾಡಿ ಓಕೆ ಯಾವುದು ಮುಖ್ಯ ಅನ್ನಿಸ್ತು ಆಲ್ರೆಡಿ ಪ್ರಿಪೇರ್ ಮಾಡಿರುವಂಥದ್ದಿದೆ. ಓಕೆ, ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಫಾ ಟ್ಯೂಟೋರಿಯಲ್ಸ್ ಕಲಬುರ್ಗಿ ಅಂತ ನೀವು ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ
ಸ್ಟಡಿ ಮಟೀರಿಯಲ್ ಅಂತ ನಮಗೆ ಈ ರೀತಿ ಸಿಗುತ್ತೆ. ಕ್ಲಿಕ್ ಮಾಡಿ ಅಥವಾ ನೀವು ಮೂರು ಪ್ಯಾರಲಲ್ ಲೈನ್ಸ್ ಏನಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗೂ ಸಹ ನಿಮಗೆ ಆ ಒಂದು ಆಪ್ಷನ್ ಬರುತ್ತೆ ಸ್ಟಡಿ ಮಟೀರಿಯಲ್ ಅಂತ. ಮಿಡ್ ಟರ್ಮ್ಗೆ ಸಂಬಂಧಪಟ್ಟಾಗಿ ಫೋಲ್ಡರ್ ಇದೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಸಾಲ್ವ್ ಮಾಡ್ಕೊಳ್ಬೋದು. ಆ್ಯನ್ಯುವಲ್ ಎಕ್ಸಾಮಿನೇಷನ್ವರೆಗೆ ಅಲ್ಲಿ ನಾನು ನಿಮಗೆ ಯೂಸಲಿ ಕಂಟೆಂಟ್ನ ಆ್ಯಡ್ ಮಾಡ್ತಾ ಹೋಗ್ತೇನೆ, ಅದು ಫ್ರೀ ಇರುತ್ತೆ, ಯುಟಿಲೈಸ್ ಬೇಕಾದರೂ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು, ಒಂದು ವೇಳೆ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಬೇಕಾಗಿತ್ತು ಅಂತಂದರೆ ಸ್ಟೋರ್ನಲ್ಲಿದೆ ಆಲ್ರೆಡಿ ಕೋರ್ಸಸ್, ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಇಂಟ್ರಾಕ್ಟಿವ್ ಕ್ಲಾಸ್ ಇರುತ್ತೆ, ಡೈಲಿ ಇರುತ್ತೆ, ಅಪ್ ಟು ನಿಮಗೆ ಎಕ್ಸಾಮ್ಸ್ವರೆಗೂ ಸಪೋರ್ಟ್ ಮಾಡ್ತೇನೆ. ಓಕೆ, ಸೊ ಎನಿವೇ ಇದು ಯೂಸ್ಫುಲ್ ಆಯ್ತು ಅನ್ಕೋತಾ ಇದ್ದೀನಿ. ಇದನ್ನು ರೆಫರ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ. ಟಿಪ್ಸ್ ಏನು ಹೇಳೋದನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ವೀಡಿಯೋದಲ್ಲಿ ಇಷ್ಟೇ, ಇದೇ ರೀತಿ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಆ್ಯನ್ಯುವಲ್ ಎಕ್ಸಾಮಿನೇಷನ್ವರೆಗೂ ಆಗಲಿ KCET ಪರೀಕ್ಷೆವರೆಗೂ ನಿಮಗೆ ಮ್ಯಾಕ್ಸಿಮಮಿಗೆ ಫ್ರೀಯಾಗೂ ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬೇಕಾದರೆ ಸ್ಟೋರ್ನಲ್ಲಿ ಹೋಗಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿನೂ ಸಹ ಬೆನಿಫಿಟ್ನ ಪಡಿಬೋದು. ಓಕೆ, ಬಟ್ ಕಂಟಿನ್ಯೂ ಆ್ಯಪ್ ನೊಂದಿಗೆ ಇರಿ, ಯಾಕಂದರೆ ಏನೇ ಅಪ್ಡೇಟ್ ಮಾಡಿದ್ರೂ ಸಹ ಯೂಸಲಿ ನಾನು ಅಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೇನೆ, ಅಪ್ಲೋಡ್ ಮಾಡ್ತೇನೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ವೀಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಮತ್ತು ವೀಡಿಯೋ ಚೆನ್ನಾಗಿ ಅನ್ಸೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.